ಈಗ ಗುರುಗಳೇ, ಇದನ್ನ ಭಾಗವತಿಕೆಯನ್ನು ಬಿಟ್ಟು ಕೂಡ ಹ್ಮ್ ತಾಳಮದ್ದಲೆ ವಿಷಯಕ್ಕೆ ನಾವು ಬಂದ್ರು ಕೂಡ ಹೆಣ್ಣು ಮಕ್ಕಳು ತಾಳಮದ್ದಲೆಯಲ್ಲಿ ಗುರುತಿಸಿಕೊಳ್ಳಬಹುದು ಅಥವಾ ಅವರು ಅದರಲ್ಲಿ ಬೆರೆಯಬಹುದು ಅಂತ ಹೇಳಿಕೊಂಡು ಅವರಲ್ಲೇ ಒಂದು ತಂಡವನ್ನ ಕಟ್ಟಿ ಅದಕ್ಕೆ ಮಾರ್ಗದರ್ಶನ ನೀಡಿದವರು ತಾವು. ಹಾಗಾಗಿ ಈಗ ಒಂದು ಹೆಣ್ಣು ಮಕ್ಕಳು ತಾಳಮದ್ದಲೆ ಅಂತ ಕ್ಷೇತ್ರಕ್ಕೆ ಬರುವುದರಿಂದ ಒಂದು ಕಲೆಯ ನಿಟ್ಟಿನಲ್ಲಿ ಅಥವಾ ಸಾಮಾಜಿಕವಾಗಿ ಅವರಿಗೆ ಸಿಗುವಂತಹ ಹೆಸರು ಅಥವಾ ಗೌರವ ಬೇರೆ, ಆದ್ರೆ ಅದನ್ನ ಕಲಿಯುವುದರಿಂದ ಅವರಿಗೆ ಅವರ ಜೀವನದಲ್ಲಿ ಯಾವ ರೀತಿ ಎಲ್ಲ ಉಪಯೋಗ ಇದೆ ಅಂತ. ತಾಳಮದ್ದಳೆ ಅಂದರೆ ಅದನ್ನು ಉಪಯೋಗ ಅನ್ನೋದನ್ನು ಹೇಗೆ ಅಂತ ಹೇಳೋದು ಕಷ್ಟ. ಒಂದು ಹೆಣ್ಣು ಮಕ್ಕಳ ತಂಡ ಮೊದಲು ಇತ್ತು. ಈಗ ಪುತ್ತೂರಿನಲ್ಲಿ ಆಂಜನೇಯ, ಇವರು ಭಾಸ್ಕರ ಬಾರಿಯರು, ಹಾಗೆ ಇಲ್ಲಿ ನಮ್ಮ ಸುರತ್ಕಲ್ ಸೈಡಲ್ಲಿ ವಾಸುದೇವರಾಯರು, ಹಾಗೆ ನಾನು ಯಾವ ತಂಡಕ್ಕೆ ನಿರ್ದೇಶನಕ್ಕೆ ಹೋಗ್ತಾ ಇದ್ದೇನೋ ಅದನ್ನು ಮೊದಲು ಕೈರಂಗಳ ರಾಜಾರಾಮ ಹೊಳ್ಳರೆಲ್ಲ ಮಾಡ್ತಾ ಇದ್ದರು. ಆಮೇಲೆ ಈಗ ನಾನು ಅನಿವಾರ್ಯವಾಗಿ ಅದಕ್ಕೆ ಹೋಗಬೇಕಾಗಿ ಬಂತು. ತಾಳಮದ್ದಳೆ ಹೇಳಿಕೊಟ್ಟೆ, ಆದರೆ ಈ ಕಲೆ ಅನ್ನೋದು ನನಗೆ ಅನ್ನಿಸೋದು ಬರೀ ಹೆಂಗಸರಿಗೆ ಅರ್ಥ ಹೇಳುವವರಿಗೆ ಅಂತಲ್ಲ, ನೋಡುವವರಿಗೂ ಅದರಲ್ಲಿ ಭಾಗವಹಿಸಿದವರಿಗೂ ಯಾವುದೋ ಒಂದು ದೃಷ್ಟಿಯಿಂದ ಪ್ರಯೋಜನ ಆಗ್ತದೆ. ತಾವು ಒಳಗಿಂದೊಳಗೆ ಪಕ್ವ ಆಗುವುದು ಮತ್ತು ತಮ್ಮ ಕಠಿಣವಾದಂತಹ ಜೀವನದ ಸ್ಥಿತಿಗಳಲ್ಲಿ ತಾವು ಹೇಗೆ ವರ್ತಿಸಬೇಕು ಅನ್ನೋ ಪಾಠ ಅದು ಪರ್ಯಾಯವಾಗಿ ಪರೋಕ್ಷವಾಗಿ ಸಿಗ್ತದೆ ಅಂತ ನನಗೆ ಅನ್ನಿಸ್ತದೆ. ಸರಿ, ಈಗ ಗುರುಗಳೇ, ನಾವು ಹಿಮ್ಮೇಳ ಅಥವಾ ಮುಮ್ಮೇಳದಲ್ಲಿ ನಾಟ್ಯವನ್ನ ಹೇಳಿಕೊಟ್ಟಷ್ಟು ಸುಲಭವಾಗಿ ಅರ್ಥಗಾರಿಕೆಯನ್ನು ಹೇಳಿಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಅದು ಇಲ್ಲೆಲ್ಲ ಒಂದು ಚೌಕಟ್ಟಿದ್ದು ಅದರ ಮೇಲೆ ಮನೋಧರ್ಮವನ್ನು ಕೂರಿಸಿದ್ರೆ ಇದು ಸಂಪೂರ್ಣವಾಗಿ ಮನೋಧರ್ಮದ ಮೇಲೆ ನಿಲ್ಲುವಂತಹ ವಿಷಯಗಳು. ಹಾಗಾಗಿ ತಾವೀಗ ಒಂದು ಅರ್ಥಗಾರಿಕೆಯ ಪಾಠವನ್ನು ಮಾಡಬೇಕು ಅಂತಾದ್ರೆ ತಾವು ತಮ್ಮ ಅದಕ್ಕೆ ಏನ್ ಹೇಳ್ತಾರೆ ಅಪ್ರೋಚ್ ಹೇಗೆ ಹೇಳಿಕೊಡುವುದಕ್ಕೆ ತಾವು ಯಾವ ರೀತಿ ಹೇಳಿಕೊಡ್ತೀರಿ ಅಂತ? ನಾನು ಬರೆದುಕೊಡುವುದೇ ಇಲ್ಲ. ನಾನು ಮೊದಲಿಂದಲೇ ಫಸ್ಟ್ ನಾನು ಹೋದಲ್ಲಿಗೆ ಹೇಳಿದ್ದೇನೆ, ಬರೆದುಕೊಡುವ ಒಂದು ವಿಷಯದಲ್ಲಿ ನಾನಿಲ್ಲ, ನೀವು ಕಲಿಬೇಕು. ಪದ್ಯದ ಭಾವ ಅರ್ಥವನ್ನು ನಿಮಗೆ ನಾನು ಹೇಳ್ತೇನೆ. ಮತ್ತೆ ನಾನು ಸಂಪುಟಗಳನ್ನು ನಾನೇ ತೆಕ್ಕೊಂಡೋಗಿ ಕೊಡ್ತಿದ್ದೆ ಅವರ ಹತ್ರ ಇಲ್ಲದಿದ್ರೆ. ಈಗ ನಳದ ಮಯಂತೆ ಪ್ರಸಂಗ ಮಾಡಬೇಕಾ, ಹೀಗೊಳ್ಳಿ ಕನಕದಾಸರು ಬರೆದ ನಳಚರಿತ್ರೆ ಉಂಟು, ಕೊಡ್ತೇನೆ. ಅಲ್ಲ, ಮಹಾಭಾರತದಲ್ಲಿ ಬರ್ತದೆ, ಧರ್ಮರಾಯನಿಗೆ ಕತೆ ಹೇಳುವ ಸನ್ನಿವೇಶ ಬರ್ತದೆ, ಈಗ ಕೊಡ್ತೇನೆ, ಇದನ್ನು ಇಡೀ ಓದಿ. ಇದನ್ನು ಓದುವಾಗ ನಿಮಗೊಂದು ಕಲ್ಪನೆ ಬರ್ತದೆ ಕತೆ ಹೇಗೆ ಅಂತೇಳಿ. ಮತ್ತೆ ನೀವು ಪರಸ್ಪರ ಮಾತಾಡಿಕೊಳ್ಳಿ. ಮತ್ತೆ ಅದಕ್ಕೆ ಬೇಕಾದ ಹೊಸ ವಿಷಯಗಳೇನಾದರೂ ಉದಾಹರಣೆಗಳು, ಸುಭಾಷಿತಗಳು, ಪೂರಕವಾದ ಅದನ್ನು ನಾನು ನಿಮಗೆ ಹೇಳ್ತೇನೆ, ಇಂಥದ್ದನ್ನು ಹೇಳಬಹುದು ಅಂತ ತುಂಬಾ ಕೆಲವನ್ನು ಹೇಳ್ತೇನೆ. ನಿಮಗೆ ಬೇಕಾದನ್ನು ಸಮಯ ನೋಡಿಕೊಂಡು ನೀವು ಅದಕ್ಕೆ ಬಳಸಿಕೊಳ್ಳಿ ಅಂತ ಹೇಳಿ ನಾನು ಕೆಲವು ಉದಾಹರಣೆ ಕೊಟ್ಟೆ. ನೀವು ಹೆದರಬೇಕು ಅಂತ ಇಲ್ಲ. ಈಗ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಏನೋ ಒಂದು ಘಟನೆ ಆಗ್ತದೆ, ಅದನ್ನು ನಿಮ್ಮ ವಾಕ್ಯ ಮಾಡಿ ನೀವು ವಿವರಿಸುವುದಿಲ್ಲ ಅಲ್ವಾ? ನಾನೊಂದು ಮದುವೆಗೆ ಹೋಗಿದ್ದೆ, ಆ ಮದುವೆಯಲ್ಲಿ ಹೀಗೆ ಹೀಗೆ ಆಯಿತು, ಊಟ ಹೀಗಿತ್ತು, ಮದುಮಕ್ಕಳು ಹೀಗಿದ್ರು, ಹೋಗಿ ಬರುವಾಗ ಹೀಗಾಯಿತು, ನೀವು ಹೇಳುವುದಿಲ್ವ? ಅದನ್ನು ಯಾರಾದ್ರೂ ಹೇಳಿಕೊಡ್ತಾರ ನಿಮಗೆ? ಅದನ್ನು ಹೇಗೆ ಹೇಳ್ತೀರಿ? ನೀವು ನೋಡಿದ ಕಾರಣ ಹೇಳ್ತೀರಿ. ಹಾಗೆ ನೀವು ಓದಿದ್ರೆ 4 ವಾಕ್ಯ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಅದರ ಬದಲು ಬರೆದು ಕೊಟ್ಟೆವು ಅಂತ ಆದ್ರೆ ಏನಾಗ್ತದೆ ಕೇಳಿದ್ರೆ ಅದು ಕಟ್ಟಿಕೊಟ್ಟ ಬುತ್ತಿ ಆಗ್ತದೆ. ಅದರಲ್ಲಿ ನಿಮಗೆ ಒಂದು ಶಬ್ದ ಮರೆತು ಹೋದ್ರೆ ನೀವು ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ. ಅದೇ ಕಥೆಯನ್ನು ನೀವು ಓದಿದ್ದೀರಿ ಅಂತ ಆದ್ರೆ ನಿಮಗೆ 4 ವಾಕ್ಯ ಮಾಡಬಹುದು ಅಂತ ಹೇಳಿದೆ. ಹಾಗಾಗಿ ಅವರೆಲ್ಲ ಸಾಧಾರಣ ಅವರವರೇ ತಯಾರಾಗ್ತಾರೆ. ನಾನು ಬರೆದು ಕೊಡುವುದು ಮತ್ತೆ ಇದರಲ್ಲಿಲ್ಲ, ಕಥೆಯನ್ನೆಲ್ಲ ಹೇಳ್ತಾ ಇರ್ತಾನೆ, ಉದಾಹರಣೆಗಳನ್ನು ಕೊಡ್ತಾನೆ, ಬೆಳೀತಾ ಇದ್ದಾರೆ. ಈಗ ತಮ್ಮಲ್ಲಿ ಬಂದು ಕಲಿಯೋರು ಕಲಿಬೇಕಾದ್ರೆ ತಪ್ಪಾದ್ರೆ ಅಥವಾ ಏನಾದ್ರು ಸರಿಯಾಗದೆ ಹೋದ್ರೆ ಗುರುಗಳಾಗಿ ತಮಗೆ ಕೋಪ ಬರೋದು ಅಂತ ಏನಾದ್ರು ಕೋಪ ಕೆಲವು ಸಲ ಸರಿ ಬೈತಾರೆ. ನನ್ನ ಪ್ರಾರಂಭಕ್ಕೆ ನಮ್ಮಲ್ಲಿ ಮಕ್ಕಳ ಮೇಳ ಇತ್ತು. ನನ್ನ ಮಗಳು ವೇಷ ಆಗ್ತಿದ್ಲು, ಹಾಗೆ ದೇಲಂತಮಜಲು ಸುಬ್ರಹ್ಮಣ್ಯ ಭಟ್ ಅಂತ ಚೆಂಡೆಯವರಿದ್ದಾರೆ, ಅವರ ಮಕ್ಕಳು ವೇಷ ಆಗ್ತಿದ್ರು. ಹಾಗೆಲ್ಲ ಹತ್ತಿರದಲ್ಲಿ ಕೆಲವರು ಮಕ್ಕಳೆಲ್ಲ ನಾವು ಮಾಡಿಲ್ಲ ಮಕ್ಕಳ ಮೇಳ ಅಂತ, ವಿಷ್ಣುಮೂರ್ತಿ ಮಕ್ಕಳ ಮೇಳ ಅಂತ ಮಾಡಿ ಎಷ್ಟೋ ಪ್ರದರ್ಶನ ಮೊದಲು ಕೊಟ್ಟದ್ದುಂಟು. ಈಗೆಲ್ಲ ಮಕ್ಕಳು ದೂರ ಬೆಳೆದಿದ್ದಾರೆ, ಕೆಲವರು ಮದುವೆ ಆಗಿದೆ, ಕೆಲವರು ಉದ್ಯೋಗಕ್ಕೆ ಹೋಗಿದ್ದಾರೆ. ಆ ಸಮಯದಲ್ಲಿ ನಾನು ಹೇಳಿದ್ದನ್ನು ಮಾಡದಿದ್ರೆ ಹೊಡಿತಿದ್ದೆ. ಯಾರ ಮಕ್ಕಳು ಅಂತ ನೋಡ್ತಿರ್ಲಿಲ್ಲ, ನನ್ನೆಲ್ಲರೂ ನನ್ನ ಮಕ್ಕಳು ಅಂತ ಹೇಳೋ ಭಾವದಲ್ಲೇ. ಮತ್ತೆ ಈಗಲಾದರೂ ಅಷ್ಟೇ, ಈಗಿನ ಶಿಷ್ಯರಾದರೂ ಕೂಡ ತಪ್ಪಾಯಿತು ಅಥವಾ ನನಗೇನೋ ಮನಸ್ಸಿಗೆ ಆ ಭಾವ ಅವ್ರು ಹೇಳುವ ಅರ್ಥದಲ್ಲಿ ನನಗೆ ಬೇಕಾದ್ದು ಬರಲಿಲ್ಲ ಅಂತ ಆದರೆ ನನಗೆ ಸಿಟ್ಟು ಬರ್ತದೆ. ಹಾಗೆ ಈಗ ಮತ್ತೆ ತಮ್ಮ ಶಿಷ್ಯರ ವಿಷಯಕ್ಕೆ ಬಂದರೆ, ಒಂದು 2-3 ವರ್ಷಗಳ ಹಿಂದೆ ತಮ್ಮ ಶಿಷ್ಯರೆಲ್ಲ ಸೇರಿಕೊಂಡು ತಮ್ಮ 50ರ ಸಂಭ್ರಮವನ್ನು ಆಚರಿಸಿದ್ರು. ಅದರ ಅನುಭವ ಹೇಗಿತ್ತು? ಏನು ಅಂತ ಹೇಳಿ ನಾನು ಅವರ ಪ್ರೀತಿಗೆ ನಾನೇನೂ ಹೇಳುವ ಹಾಗಿಲ್ಲ. ಅಂದರೆ ಒಂದು ಯಕ್ಷಮೌಕ್ತಿಕ ಮಹಿಳಾ ತಂಡ ಅಂತೇಳಿ, ಅವರು ನನ್ನ ಶಿಷ್ಯರು ಅಂತ ಹೇಳುವುದಕ್ಕಿಂತಲೂ ನನ್ನ ಅಕ್ಕಂದಿರು, ನನ್ನ ತಂಗಿಯಂದರು ಅಂತ ಹೇಳ್ಬೋದು. ತುಂಬ ಪ್ರೀತಿಯಿಂದ
ಅದರಲ್ಲಿ ಅಲ್ಲಿ ಜಯಲಕ್ಷ್ಮಿ ಕಾರಂತರು ಅಂತ ಇದ್ದಾರೆ, ಅವರ ಗಂಡ ರಾಮ ಕಾರಂತರು, ಹಾಗೆ ಅವರ ಮಗ, ಸೊಸೆ, ಅವರ ಹೆಣ್ಣು ಮಕ್ಕಳೆಲ್ಲ ಅವರ ಮನೆಯಲ್ಲೇ ಅದು ಈ ಕಾರ್ಯಕ್ರಮ, ಮನೆ ಎದುರು ಅಂಗಳದಲ್ಲಿ ಮಾಡಿದ್ದು ಎಲ್ಲ ತಮ್ಮ ಮನೆಯ ಕಾರ್ಯಕ್ರಮ ಅನ್ನೋ ಹಾಗೆ. ಅವರ ಜೊತೆಗೆ ಇವರೆಲ್ಲ ಉಳಿದವರು, ಸರಸ್ವತಿ ಮಯ್ಯ, ಹಾಗೆ ಸರಸ್ವತಿ ಹೊಳ್ಳ ವರ್ಕಾಡಿಯವರು, ಹಾಗೆ ಶ್ರೀಲತಾ ನಾವಡ ಅಂತ, ಹಾಗೆ ಮತ್ತೊಬ್ಬರು ಸುಲೋಚನಾ ನಾವಡ, ಹಾಗೆ ಮತ್ತೆ ಸೇರಿದ ರಾಜಶ್ರೀ, ಹಾಗೆ ಕೆಲವು ಜನ ಇದ್ದಾರೆ, ನನಗೆ ಹೆಸರು ಬಿಟ್ಟು ಹೋಗಿರಬಹುದು. ಎಲ್ಲರೂ ಸೇರಿ ಅವರು ಅಂದರೆ ಅದು ಹೇಳಲಿಕ್ಕೆ ನನಗೆ ಅದನ್ನು ಹೇಳೋದು ಕಷ್ಟವೇ, ತುಂಬ ಪ್ರೀತಿಯಿಂದ. ಹಾಗೆ ಯಕ್ಷಶ್ರೀಹರಿ ಬಳಗ ಅಂತ ಮತ್ತೊಂದುಂಟು, ಅದರಲ್ಲಿ ದಿನೇಶ, ಅನಂತ, ಆದಿತ್ಯ, ಹಾಗೆ ಆದರ್ಶ ಮತ್ತೆ ಶ್ರೀರಾಮ್ ಗಿರೀಶ್ ಅಂತೆಲ್ಲ ಮಕ್ಕಳು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಪುರೋಹಿತರೆಲ್ಲ ಸೇರಿಕೊಂಡು ಅವರೊಂದು ಇಲ್ಲಿ ಮಂಗಳೂರಲ್ಲಿ ಮಾಡಿದ್ದಾರೆ ಯಕ್ಷಶ್ರೀಹರಿ ಬಳಗ ಅಂತ. ಅವರು ಹಾಗೆ ಸುಮಂಗಲ ಅಂತ, ಸುಮಂಗಲ ರತ್ನಾಕರ್ ಅಂತೇಳಿ ಭರತನಾಟ್ಯ ವಿದುಷಿ, ಹಾಗೆ ಯಕ್ಷಗಾನ ನಾಟ್ಯ ಕಲಿಸುವವರು, ಅವರು ಕೂಡ ನನ್ನ ಹತ್ರ ಸ್ವಲ್ಪ ತಾಳಮದ್ದಳೆಯ ಅರ್ಥವನ್ನು ಕಲಿತಾ ಇದ್ದಾರೆ. ಅವರೆಲ್ಲ ಹೇಳ್ತಾರೆ, ಅವರೆಲ್ಲ ಸೇರಿಕೊಂಡು ಅಂದರೆ ಮುಖ್ಯವಾಗಿ ಯಕ್ಷಮೌಕ್ತಿಕ ಬಳಗದವರು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಅದು ನನಗೆ ಹೇಳುವುದು ಕಷ್ಟ, ಎಷ್ಟೋ ವಿಷಯಗಳು ಬಾಯಿಯಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ, ಅದನ್ನು ಅನುಭವಿಸಿದಾಗ ಮಾತ್ರ. ಅಂದರೆ ಇಂತಹ ಒಂದು ಪ್ರೀತಿಗೆ ನಾನು ಅರ್ಹನೋ ಅಂತ ಹೇಳುವಷ್ಟು ನನ್ನ ಮೇಲಿನ ಪ್ರೀತಿಯಿಂದ ಗೌರವದಿಂದ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರೂ ಜೊತೆ ಸೇರಿದ್ದಾರೆ. ಮತ್ತು ನನ್ನ ಜೀವನದಲ್ಲಿ ಶಿಷ್ಯರು ಅಂತಲ್ಲ, ಹಿರಿಯ ಅರ್ಥಧಾರಿಗಳಿಂದ ತೊಡಗಿ, ಹಿಮ್ಮೇಳದವರಿಂದ ತೊಡಗಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದವರೇ. ಹಾಗಾಗಿ ಆ ವಿಷಯದಲ್ಲಿ ನಾನು ಧನ್ಯ, ಈ ಕ್ಷೇತ್ರದಲ್ಲಿ ಧನ್ಯ ನಾನು. ಗುರುಗಳೇ, ತಾವೀಗ ಕಳೆದ ಕೆಲವು ವರ್ಷಗಳಿಂದ ಹನುಮಗಿರಿ ಮೇಳದಲ್ಲಿ ಪ್ರಬಂಧಕರಾಗಿ ಕೆಲಸ ಹೌದು, ಇದು 2ನೇ ವರ್ಷ. ಹೌದು. ಅದೇ ರೀತಿ ತಾವು ಒಂದೊಂದು ಸಲ ರಜೆಗಾಗಿಯೋ ಅಥವಾ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ವೇಷವನ್ನು ಕೂಡ ತಾವು ಈಗ ಮಾಡ್ತಾ ಇದ್ದೀರಿ. ಅಗತ್ಯಕ್ಕೆ ಮಾಡಿದ್ದೇನೆ. ಹೌದು. ಹಾಗಾಗಿ ಇದೆರಡರ ಅನುಭವ ಹೇಗೆ ಅಂತ? ಅಂದರೆ ನಾನು ವೇಷ ಮಾಡಬಾರದು ನಿಜವಾಗಿ, ಅಂದರೆ ನನಗೆ ನಾಟ್ಯ ಗೊತ್ತಿಲ್ಲ ಅನ್ನೋದಕ್ಕಿಂತ ನಾನು ಮಾಡುವುದಿಲ್ಲ ಅನ್ನೋದು ಹೆಚ್ಚು ಸರಿ. ಸ್ವಲ್ಪ ಸ್ವಲ್ಪ ಗೊತ್ತಿದ್ರು, ನನಗೆ ಯಕ್ಷಗಾನದಲ್ಲಿ ವೇಷ ಹಾಕೋದಲ್ಲಿ ಆಸಕ್ತಿ ಇಲ್ಲ, ಹಾಗಾಗಿ ನಾನು ಕಲೀಲಿಲ್ಲ. ಈಗ ಭಾಗವತಿಗೆ ಗೊತ್ತಿದ್ದವನಿಗೆ, ಹಿಮ್ಮೇಳ ಗೊತ್ತಿದ್ದವನಿಗೆ ನಾಟ್ಯ ಮಾಡಬಹುದು, ಏನು ಕಷ್ಟ ಇಲ್ಲ, ನನಗೆ ಆಸಕ್ತಿ ಇಲ್ಲ. ಆದರೆ ಅನಿವಾರ್ಯಕ್ಕೆ ನಾನು ಮಾಡಿದ್ದೇನೆ. ಮೇಳದಲ್ಲಿ ಸೆಟ್ಟಿಂಗ್ ಪ್ರಸಂಗಗಳು ಅಂತ ಇರ್ತವೆ. ಕಳೆದ ವರ್ಷ ಇಂದ್ರಪ್ರಸ್ಥ ಇತ್ತು, ಅಥವಾ ಮೊದಲು ಶುಕ್ರನ್ ವಂದನೆ ಮತ್ತೊಂದು ಇರ್ತದೆ. ಯಾರೋ ಒಬ್ಬ ಕಲಾವಿದನನ್ನು ತಂದು ವೇಷ ಮಾಡಿಸಲಿಕ್ಕೆ ಆಗೋದಿಲ್ಲ, ನಮಗೆ ಅದರ ನಡೆ ಗೊತ್ತಿರ್ತದೆ. ಹಾಗಾಗಿ ಮಾಡಿದ್ದೇನೆ. ನನ್ನ ಜೊತೆಗಿರುವಂತಹ ವೇಷಧಾರಿಗಳು, ಹಿಮ್ಮೇಳದವರೆಲ್ಲ ತುಂಬ ಅದನ್ನು ಎಂಜಾಯ್ ಮಾಡಿದ್ದಾರೆ ಮತ್ತು ನನಗೆ ಸಹಕರಿಸಿದ್ದಾರೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಮತ್ತು ಮ್ಯಾನೇಜ್ಮೆಂಟ್ ಅಂತೇಳಿ ನಮ್ಮ ದನಿಗಳು, ಅವರ ಏನು ಹೇಳೋದು, ಅವರ ಕಲಾಭಿಮಾನಕ್ಕೆ, ಅವರಿಗೆ ಕಲೆ ಮೇಲಿರುವ ಗೌರವ, ಕಲಾವಿದರ ಮೇಲಿರುವ ಪ್ರೀತಿಯೇ ನನ್ನನ್ನು ಮ್ಯಾನೇಜರ್ ಮಾಡಿಸಿದ್ದು. ನಿಜವಾಗಿ ನಾನಾಗಿ ಬಯಸಿ ಆದ್ದಲ್ಲ, ಅದಾಗಿ ಹೋದ್ದು. ಹಾಗಾಗಿ ಅವರ ಸಂಪೂರ್ಣ ಸಹಕಾರ ನನಗುಂಟು. ಯಾವ ಕಷ್ಟ ಬಂದರೂ ನೀವು ನನ್ನ ಹೆದರಬೇಡ, ನಾವಿದ್ದೇವೆ ಅಂತ ಅವರು ಬೆಂಬಲ ಕೊಡ್ತಾರೆ. ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಗೊತ್ತುಂಟಲ್ಲ, ಅದರ ಕಷ್ಟಗಳಿರ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನಕ್ಕೆ ಅಂದರೆ ಹೊರಗಿನ ನೋಡುವವರಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮ ಕಷ್ಟಗಳು. ಒಬ್ಬ ಕಲಾವಿದ ಅಂತ ಆದ ಮೇಲೆ, ಈಗ ಇವತ್ತು ರಾತ್ರಿ ಆಟ ಆಯಿತು, ಇವತ್ತು ರಾತ್ರಿ 1 ಗಂಟೆಗೆ ಮುಗಿದ್ರೆ ನಮ್ಮಲ್ಲಿ ಹೇಗೆ ಕ್ರಮ ಕೇಳಿದರೆ ಆಟ ಮುಗಿದ ತಕ್ಷಣ ನೆಕ್ಸ್ಟ್ ಕ್ಯಾಂಪಿಗೆ ಹೋಗೋದು. ಅಲ್ಲಿ ನಾನು ಬಿಡಾರದ ವ್ಯವಸ್ಥೆ ಮಾಡಿಸಬೇಕು. ಅಂದರೆ ಹೋದ ಕಲಾವಿದರಿಗೆ ಮಲಗುವ ಒಂದು ವ್ಯವಸ್ಥೆ. ಈಗ ಫ್ಯಾನ್ ಇಲ್ಲದೆ ಕಷ್ಟ ಆಗ್ತದೆ. ನೆಲ ಶುಚಿಯಾಗಿರಬೇಕು, ಬಾತ್ರೂಮ್ ಟಾಯ್ಲೆಟ್ ಇರಬೇಕು, ಬೆಳಿಗ್ಗೆ ತಿಂಡಿ ಕಾಫಿ ಇತ್ಯಾದಿಗಳ ವ್ಯವಸ್ಥೆ ಆಗಬೇಕು. ಹಾಗಾಗಿ ಅದಕ್ಕೆ ಆ ಸಂಘಟಕರಿಗೆ ಫೋನ್ ಮಾಡಿ ಆ ವ್ಯವಸ್ಥೆನ ಮಾಡಬೇಕು. ಎಷ್ಟೋ ಸಲ ಫೋನ್ ಮಾಡಿದರೆ ಕೆಲವು ಸಲ ಅಲ್ಲಿ ಹೋಗಿರುವಾಗ ಏನಿರುವುದಿಲ್ಲ, ಅದೇ ನಾನು ಬೈಗಳು ತಿನ್ನಬೇಕಾಗ್ತದೆ. ಊಟ ತಿಂಡಿ ವ್ಯವಸ್ಥೆ ಸರಿ ಇರೋದಿಲ್ಲ. ಆಮೇಲೆ ಇದು ಏನು ಕಲಾವಿದರ ರಜೆಗಳು, ಆಮೇಲೆ ಕಲಾವಿದರಿಗೆ ಅಟೆಂಡೆನ್ಸ್ ಹಾಕೋದು, ಕಲಾವಿದರ ಪೇಮೆಂಟು ಕೊಡೋದು ನಾನಲ್ಲ, ನಾನು ಒಬ್ಬ ಒಂದು ಮಾಧ್ಯಮ ಮಾತ್ರ. ಆದರೆ ಲೆಕ್ಕಾಚಾರಗಳನ್ನು ಇಟ್ಟುಕೊಳ್ಬೇಕು, ಬೇರೆ ಏನೇನೋ ಟೆನ್ಷನ್ಗಳಿರ್ತದೆ. ಇದ್ದಕ್ಕಿದ್ದಾಗೆ ಒಬ್ಬ ಕಲಾವಿದ ರಜೆ ಹಾಕಿ ಬಿಡ್ತಾನೆ ಆರೋಗ್ಯ ಸರಿ ಇಲ್ಲದೆ, ಆಗ ಆವೇಶ ಯಾರಿಗೆ ಕೊಡುವುದು ಅನ್ನೋದನ್ನು ಕೂಡ ನೋಡಿಕೊಳ್ಬೇಕು. ಹೌದು. ಆದರೆ ನಮ್ಮಲ್ಲಿ ದನಿಗಳು ಮತ್ತು ಭಾಗವತರು, ರವಿಚಂದ್ರ ಕನ್ನಡಿಕಟ್ಟೆ ಅವರೆಲ್ಲ ತುಂಬ ಇದಿರುವ ಕಾರಣ ನಡೀತದೆ. ಹಾಗಾಗಿ ನನಗೆ ಕಲಾವಿದರಿಂದಲಾಗಲಿ ನನ್ನ ಯಜಮಾನರಿಂದಲಾಗಲಿ ಏನೂ ಸಮಸ್ಯೆ ಆಗಲಿಲ್ಲ. ಆದರೆ ತಿರುಗಾಟ, ನಿದ್ದೆ ಇಲ್ಲದಿರೋದು, ಆಮೇಲೆ ತಾಳಮದ್ದಳೆಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹೌದು, ಅದೆರಡನ್ನು ಮ್ಯಾನೇಜ್ ಮಾಡೋದು ಕಷ್ಟ. ಎಲ್ಲೇ ಒಂದು ಕಡೆ ತಾಳಮದ್ದಳೆ ಇರ್ತದೆ, ಇನ್ನೆಲ್ಲೋ ಒಂದು ಕಡೆ ಆಟ ಇರ್ತದೆ. ನಾನು ಆಟವನ್ನು ಬಿಟ್ಟು ತಾಳಮದ್ದಳೆಗೆ ಹೋದರೆ ಇಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಾದರೆ ನಾನೇ ಹೊಣೆ ಅಲ್ವಾ. ಹಾಗಾಗಿ ತಾಳಮದ್ದಳೆಗಳನ್ನೆಲ್ಲ ಬಿಡ್ತಾ ಇದ್ದೇನೆ ಮಳೆ ಸೆಕೆಗಾಲದಲ್ಲಿ. ಈಗ ಶರೀರಕ್ಕೆ ಸುಸ್ತಿರ್ಬೋದು, ಹಾಗೆಂತ ನನಗೆ ಮನಸ್ಸಿಗೇನು ತೊಂದರೆ ಇಲ್ಲ.
ಈಗ ತಾಳಮದ್ದಲೆ ಕೂಟಗಳ ಬಗ್ಗೆ ನಾವೇನಾದ್ರೂ ಮತ್ತೆ ವಾಪಸ್ ಬಂದರೆ, ಮೊದಲಾಗುವಂತಹ ಜಾಗದಲ್ಲಿ ಕೆಲವೊಂದು ಕಡೆಗಳಲ್ಲಿ ನಿಂತಿದ್ರು ಕೂಡ ಹೊಸ ಹೊಸ ಜಾಗಗಳಲ್ಲಿ ತಾಳಮದ್ದಲೆ ಕೂಟಗಳು ಪ್ರಾರಂಭ ಆಗ್ತವೆ. ಆದ್ರೆ ತಾವು ಮೊದಲು ಕಾಣ್ತಿದ್ದಂತಹ ತಾಳಮದ್ದಲೆ ವಸ್ತುನಿಷ್ಠತೆ ಈಗಿನ ಹೊಸ ಪೀಳಿಗೆಯಲ್ಲೂ ತಾವು ಕಾಣ್ತಾ ಇದ್ದೀರಾ? ಇಲ್ಲ ಅಂತಲೇ ಹೇಳಬೇಕಷ್ಟೇ. ಅಥವಾ ಅದನ್ನು ನಾವು ಹೇಗೆ ಹೇಳುವ? ನಾನು ಆಗ ಹೇಳಿದಾಗ ಅದು ಬರೀ ಕಲೆ ಅಲ್ವಲ್ಲ, ಹೌದು, ಜೀವನದಲ್ಲಿ ಬೆಳೆದು ಬಂದ ರೀತಿ ಅಲ್ವಾ. ಹೌದು. ಈಗ ನಾನು ನಿಮ್ಮ ಹತ್ರ ಕೇಳ್ತೇನೆ, ಕೆಲವು ವರ್ಷಕ್ಕೆ ಮೊದಲೇ ತಂದೆ ತಾಯಂದಿರ ಬಗ್ಗೆ, ಹಿರಿಯರ ಬಗ್ಗೆ, ಕಿರಿಯರಿಗಿದ್ದ ಗೌರವ ಈಗ ಉಂಟಾ? ಗುರುಗಳ ಬಗ್ಗೆ ಶಿಷ್ಯಂದರಿಗಿದ್ದ ಹೆದರಿಕೆ ಈಗ ಉಂಟಾ? ಮೊದಲೆಲ್ಲ ತಂದೆ ತಾಯಂದಿರೆದುರು, ಗುರುಗಳೆದುರು ಮಕ್ಕಳು ಚಾರದಲ್ಲಿ ಕೂರ್ತಿರ್ಲಿಲ್ಲ. ಈಗ ಮಕ್ಕಳು ಚಾರಲ್ಲಿ ಇರ್ತಾರೆ, ತಂದೆ ತಾಯಂದಿರು ಕೆಳಗೆ ಕೂತ್ಕೊಳ್ತಾರೆ. ಆ ಕಲೆಯೂ ಹಾಗೆ, ಯಾಕಂದ್ರೆ ಅದು ಜನಜೀವನದಿಂದ ಪ್ರಭಾವಿತ. ಹಾಗಾಗಿ ಒಂದು ತಾನು ಪಾತ್ರನಿಷ್ಠನಾಗಿರಬೇಕು, ವಸ್ತುನಿಷ್ಠತೆ, ತಾನು ಮಾಡುತ್ತಿರುವ ಪಾತ್ರಕ್ಕೆ ನ್ಯಾಯವನ್ನು ಕೊಡಬೇಕು, ಇದೆಲ್ಲ ಒಂದು ತೋರಿಕೆ ಮಾತಾಗಿ ಬಿಡ್ತದೆ. ಬಿಟ್ಟರೆ ಬರೀ ಒಂದು ಏನು ಸಂಪಾದನೆಯ ದೃಷ್ಟಿಯಿಂದಲೋ ಅಥವಾ ತಾನು ಕಾಣಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದಲೋ ಬರುವವರೇ ಹೆಚ್ಚು ಅಂತ ಅನ್ನಿಸ್ತದೆ ಒಮ್ಮೊಮ್ಮೆ ನನಗೀಗ. ಈಗ ನಾಟ್ಯ ತುಂಬ ಜನ ಕಲಿತಾರೆ. ಯಕ್ಷಗಾನ ಕಲಿಯಬೇಕು ಅನ್ನುವಂತಹ ಆಸಕ್ತಿಯಿಂದ ಕಲಿಯುವುದು ಬೇರೆ. ನಾಳೆ ನಾನು ರಂಗ ಪ್ರವೇಶ ಮಾಡಿ ಒಬ್ಬ ಪ್ರಸಿದ್ಧ ಕಲಾವಿದನಾಗಿ ಜನಮೆಚ್ಚುಗೆ ಪಡೆಯಬೇಕು ಅನ್ನುವಂತಹ ದೃಷ್ಟಿಯಿಂದ ಕಲಿಯುವುದು ಬೇರೆ. ಹೆಚ್ಚಿನದು ಇದುವೇ ಕಾಣುವುದಿಲ್ಲ ನನಗೆ. ಸ್ವಲ್ಪ ಸಮಯ ಆಗಬೇಕಾದ್ರೆ ಅರ್ಜೆಂಟ್ ಆಗ್ತದೆ. ನಾನು ಯಾವಾಗ ರಂಗ ಪ್ರವೇಶ ಮಾಡಿದ್ದು ಸಹ ಅದು ಮುಖ್ಯ ವೇಷವೇ ಕೊಡಬೇಕು. ಗುರುಗಳಿಗೆ ಬಹಳ ಕಷ್ಟ ಈಗ. ಪ್ರತಿಯೊಬ್ಬನಿಗೂ ಮುಖ್ಯ ವೇಷ ಕೊಡಬೇಕು. ಹಾಗಾಗಿ ಒಟ್ಟಾಗಿ ನಾನು ತಾಳಮದ್ದಲೆ ಅಂತ ಹೇಳುವುದಲ್ಲ, ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮಗೇನು ಕಾಣುತ್ತದೆ ಕೇಳಿದ್ರೆ ಮನ್ನಣೆ, ಯಾವುದಲ್ಲಿ ಆದರೂ ಸರಿ ಹೆಸರು ಮಾಡಿದ್ರೆ ಸಾಕು ಅಂತ ಹೇಳುವ ಭಾವ ಕಾಣುತ್ತದೆ. ಈಗ ನಮ್ಮ ತಾಳಮದ್ದಳೆನೇ ನಾನು ಹೇಳುದಿದ್ರು, ನಾನು ಇದ್ದದನ್ನು ಹೇಳುದು, ಅಂದರೆ ನನಗೆ ಬೇಕಾಗಿ ಅಥವಾ ಒಂದು ಯಾವುದೋ ಉದ್ದೇಶದಿಂದ ನಾನು ಹೇಳುವುದಲ್ಲ. ಒಬ್ಬರು ಒಳ್ಳೆಯ ಹಾಡುಗಾರರು ಇರ್ತಾರೆ, ಅಥವಾ ಒಬ್ಬ ಒಳ್ಳೆಯ ಪ್ರವಚನಕಾರ ಇರ್ತಾನೆ, ಒಬ್ಬ ಒಳ್ಳೆಯ ಸಂಸ್ಕೃತ ಪಂಡಿತ ಇರ್ತಾನೆ. ಅವರೆಲ್ಲ ಕ್ಷೇತ್ರಕ್ಕೆ ಬರುವುದಿಲ್ಲ ತಾಳಮದ್ದಳೆಗೆ. ಅವನಿಗೆ ಪದ್ಯ ಗೊತ್ತಿರಬೇಕು ಅಂತ ಇಲ್ಲ, ಅರ್ಥ ಗೊತ್ತಿರಬೇಕು ಅಂತ ಇಲ್ಲ. ಅವರು ಬಂದು ಪದ್ಯದ ವಿಷಯ ಬಿಟ್ಟು ಬೇರೆ ಏನು ಹೇಳಿದ್ರು ಜನಗಳು ಕ್ಲಾಪ್ ಹಾಕ್ತಾರೆ. ವಸ್ತುನಿಷ್ಠತೆ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು. ಸಿನಿಮಾದವರು ಬಂದು ನಡೀತದೆ. ಯಾಕೆ ನಾನು ಆಗ ಹೇಳಿದ ಹಾಗೆ ಕಲೆಗೆ ಜನಪ್ರಿಯತೆ ತಂದು ಕೊಡುವ ಅದಲ್ಲ. ವಸ್ತುನಿಷ್ಠತೆ ಅಂದ್ರೆ ಅದಲ್ಲ ಅಲ್ಲ. ತಾಳಮದ್ದಳೆ ನಾನು ಆಗ ಹೇಳಿದ ಹಾಗೆ ನೀವೊಂದು ವಾಲಿಬಾಲ್ ಆಡುದಿದ್ರು, ಒಂದು ಬ್ಯಾಡ್ಮಿಂಟನ್ ಆಡುದಿದ್ರು, ಒಂದು ಕಬಡ್ಡಿ ಆಡುದಿದ್ರು, ಒಂದು ಕ್ರಿಕೆಟ್ ಆಡುದಿದ್ರು, ಅದಕ್ಕೊಂದು ಚೌಕಟ್ಟು, ಅದಕ್ಕೊಂದು ರೂಲ್ಸ್ ಅಂತ ಉಂಟಲ್ಲ, ಅದರ ಒಳಗೆ ನೀವೆಷ್ಟು ಚಂದ ಮಾಡ್ತೀರಿ ಅನ್ನೋದು ವಿಷಯ. ಹಾಗೆ ವಸ್ತುನಿಷ್ಠತೆ ಇರಬೇಕಾದ್ರೆ ಅದೊಂದು ಮುಖ್ಯವಾಗಿರಬೇಕು. ಈಗ ಒಂದು 25-30 ವರ್ಷದಿಂದ ಅರ್ಥ ಹೇಳುವ ಒಬ್ಬ ಅರ್ಥಧಾರಿ, ಇನ್ನೊಬ್ಬ ವಿದ್ವಾಂಸ, ವಿದ್ವಾನ್ ಅಥವಾ ವೇದಮೂರ್ತಿ ಅಂತ ಹೇಳುವವರು ಒಬ್ರು ಬರ್ತಾರೆ. ಬಂದ ಕೂಡಲೇ ಏನಾಗ್ತದೆ ಗೊತ್ತುಂಟಾ? 25 ವರ್ಷದಿಂದ ಅರ್ಥ ಹೇಳುವವನ ಹೆಸರು ಕೆಳಗಿರ್ತದೆ, ಪ್ರಪ್ರಥಮವಾಗಿ ಅರ್ಥ ಹೇಳುವ ವಿದ್ವಾಂಸ ಅಥವಾ ವೇದಮೂರ್ತಿ ಅದರವನ ಹೆಸರು ಮೇಲೆ ಇರ್ತದೆ. ಹಾಗಾದ್ರೆ ನೀವು ಕಲೆಯಲ್ಲಿ ಯಾವುದಕ್ಕೆ ಬೆಲೆ ಕೊಡ್ತೀರಿ? ಅನುಭವಕ್ಕೆ ಬೆಲೆಯ ಅಥವಾ ಯಾವುದೋ ಕ್ಷೇತ್ರದಿಂದ ಬಂದವನಿಗೆ ಬೆಲೆಯ? ನಾನು ಒಂದು ತಮಾಷೆಗೆ ಹೇಳುದು, ಈಗ ಒಬ್ಬ ಒಳ್ಳೆಯ ಅಡಿಗೆ ಮಾಡ್ತಾನೆ, ಹಾಗಾಗಿ ಅವನ ಹತ್ರ ಜ್ವರಕ್ಕೆ ಮದ್ದಿಗೆ ಹೋಗುವ ಅಂತ ಹೇಳುವ ಕ್ರಮ ಉಂಟಾ? ಅಥವಾ ಒಬ್ಬರು ಒಳ್ಳೆ ಡಾಕ್ಟ್ರು, ಹಾಗಾಗಿ ಇವತ್ತು ಅಡಿಗೆ ಅವರ ಹತ್ರ ಮಾಡಿಸುವ ಅಂತ ಹೇಳುವ ಕ್ರಮ ಉಂಟಾ? ಆದ್ರೆ ಯಕ್ಷಗಾನದಲ್ಲಿ ಅದು ಆಗ್ತದೆ. ಒಳ್ಳೆ ಪುರೋಹಿತರು, ಹಾಗಾಗಿ ಅವರ ಹತ್ರ ಅರ್ಥ ಹೇಳಿಸುವ, ಅಥವಾ ಮತ್ತೆಂಥದ್ದು ಒಂದು ಅವರ ಹತ್ರ ಅರ್ಥ ಹೇಳಿಸುವ. ಹೀಗೆ ಆಗುವಾಗ ವಸ್ತುನಿಷ್ಠತೆ ಅನ್ನೋದು ಕಡಿಮೆ ಆಗ್ತದೆ. ಹೇಗೆ ಮಾಡಿದ್ದು ನಡೀತದೆ ಅಂತ ಹೇಳುವ ಭಾವ ಬರ್ತದೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಲಾಯ ತಸ್ಮೈ ನಮಃ ಅಷ್ಟೇ. ಹೌದು ಗುರುಗಳೇ, ಕಾರ್ಯಕ್ರಮದ ಕೊನೆಯ ಘಟ್ಟದಾಚೆ ಬರುವಂತಹ ಸಮಯ ಈಗ. ಅರ್ಥ ಹೇಳುದ್ರಲ್ಲಿ ಏನಿದೆ ಹೇಳುವಂತ ಭಾವನೆಯಿಂದ ಇವತ್ತು ತೆಂಕುತಿಟ್ಟಿನ ಅಗ್ರಗಣ್ಯ ಅರ್ಥಧಾರಿಗಳಲ್ಲಿ ಒಬ್ಬರಾಗಿ ಬೆಳೆದವರು ತಾವು. ಇವತ್ತು ಆ ಮಾತನ್ನ ನೆನಪಿಸಿಕೊಂಡಾಗ ತಮಗೆ ಹೇಗೆ ಕಾಣ್ತದೆ? ಈಗ ಈ ಪಯಣ ಹೇಗೆ ಕಾಣ್ತದೆ ತಮಗೆ? ನನಗೆ ಹೌದಾ ಅಲ್ವಾ ಅಂತ ಅನ್ನಿಸ್ತದೆ. ಇದು ಹೀಗೊಂದು ಆಯ್ತಾ ಅಂತೇಳಿ. ಯಾಕಂದ್ರೆ ನಾನು ಆಗ ಹೇಳಿದ ಹಾಗೆ ಸಂಪಾದನೆ ಮಾಡಬೇಕು ಕಲೆಯಿಂದ ಅಂತ ನಾನು ಬಂದದ್ದಲ್ಲ, ವೃತ್ತಿ ಕಲಾವಿದನಾಗಿ ಏನಾದರೂ ಮಾಡುವಂತ ಬಂದದ್ದಲ್ಲ. ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಒಬ್ಬ ಸ್ಟಾರ್ ಆಗಬೇಕು, ದೊಡ್ಡ ಕಲಾವಿದ ಆಗಬೇಕು, ಎಲ್ಲರೂ ನನ್ನನ್ನು ಗುರುತಿಸಬೇಕು ಅಂತ ನಾನು ಬಂದದ್ದಲ್ಲ, ಸುಮ್ಮನೆ ಬಂದದ್ದು. ಹೀಗೆ ಹಾಗೆ ಬಂದವ ಈಗ ಇಲ್ಲಿಗೆ ಬೆಳೆದು ನಿಂತಿದ್ದೇನೆ ಅಂತ ಆದರೆ ಕಲೆ ನನಗೆ ಕೊಟ್ಟದ್ದೆಷ್ಟು ಅಂತ ನೀವು ಆಗ ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಉಂಟು. ಕಲೆಯಿಂದ ಕಲಾವಿದನೋ, ಕಲೆಯಿಂದ ಕಲಾವಿದ ಅನ್ನೋದಕ್ಕೆ ಇದೇ ಸಾಲದ ಉದಾಹರಣೆ. ಕಲೆ ನನಗೆ ಕೊಟ್ಟ ಪ್ರೀತಿ,
ಅಥವಾ ಉಳಿದವರೆಲ್ಲ ನನ್ನನ್ನು ಗುರುತಿಸಿದ್ದು ನೋಡಿದರೆ ಇದು ಕನಸೋ ನನಸೋ ಅಂತ ಅನ್ನಿಸ್ತದೆ. ಹಿನ್ನೆಲೆಯಲ್ಲಿ ನನ್ನ ಹೆಂಡತಿಯೋ ನನ್ನ ತಾಯಿಯೋ ತಂದೆಯೋ ಚಿಕ್ಕಪ್ಪನ ಇವರೆಲ್ಲರೂ ಸೇರಿ ಒಂದು ಬೆಂಬಲ ಕೊಟ್ಟ ಕಾರಣಕ್ಕೆ ಬೇಕಾಗಿ ನಾನೀಗ ಇಲ್ಲಿದ್ದೇನೆ. ಸರಿ, ಅಷ್ಟೇ. ಹೌದು ಗುರುಗಳೇ, ಕೊನೆಯದಾಗಿ ಒಂದು ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ. ಈಗ ತಾವು ಇಷ್ಟು ಸಮಯ ತಮ್ಮ ಅನುಭವ ಏನಿದೆಯೋ ಅಥವಾ ತಾವೇನು ಕಂಡಿದ್ದೀರೋ ಇದನ್ನ ತಾವೇನಾದ್ರೂ ಜೊತೆಗೂಡಿಸಿಕೊಂಡು ನೋಡುದು ಅಂತಾದ್ರೆ ಮುಂದೆ ಬರುವಂತಹ ಭಾಗವತರಿಗೆ ಅಥವಾ ತಾಳಮದ್ದಲೆ ಅರ್ಥಧಾರಿಗಳಿಗೆ ಅಥವಾ ಒಟ್ಟಂದದಲ್ಲಿ ಯಕ್ಷಗಾನ ಕಲಾವಿದರಿಗೆ ತಾನಿನ್ನು ಈ ಕ್ಷೇತ್ರಕ್ಕೆ ಬರಬೇಕು ಅಂತಿರುವವರಿಗೆ ತಾವು ಹೇಳುವಂತ ಕಿವಿ ಮಾತೇನು? ನಾವು ಹೇಳ್ಬೋದು, ಏನು ಹೇಳಿದ್ರು. ಯಾಕಂದ್ರೆ ಅವರವರು ಬರುವುದು ಅಂತ ಹೇಳಿದ್ರೆ ಅವರವರ ಕಲ್ಪನೆ, ಅದವರು ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಬರ್ತಾರೆ. ಆದರೆ ನಾನು ಹೇಳೋದೇನು ಕೇಳಿದ್ರೆ ಅಧ್ಯಯನ ಮಾಡಿ ಆದಷ್ಟು. ಈಗ ಒಬ್ಬ ಭಾಗವತನಾಗಿ ಬರಬೇಕು ಅಂತಂದ್ರೆ ಅವನಿಗೆ ಇಡೀ ಪ್ರಸಂಗದ ಮಾಹಿತಿ ಬೇಕು. ನಾನು ಆಗ ಹೇಳಿದಾಗೆ ಕರ್ಣಾರ್ಜುನದಲ್ಲಿ ಕರ್ಣನ ಹೇಳೋದಿದ್ರೆ ಇಡೀ ಕತೆ ಗೊತ್ತಿರಬೇಕು ಅನ್ನೋ ಹಾಗೆ ಭಾಗವತನಾಗಿ ಬರುವವ ಯಾವುದೋ ಒಂದು ಪದ್ಯವನ್ನು ಕೇಳಿ ಆ ಭಾಗವತರಿಂದ ಪ್ರಭಾವಿತನಾಗಿ ಅದೇ ಶೈಲಿಯನ್ನು ಅನುಕರಣೆ ಮಾಡಿ ಅದನ್ನು ಹೇಳಿದ್ರೆ ಸಾಕಾಗುವುದಿಲ್ಲ. ಇಡೀ ಗೊತ್ತಿರಬೇಕು ಅವನಿಗೆ ಪದ್ಯಗಳ ಬಗ್ಗೆ. ಅರ್ಥಧಾರಿಗೂ ಅಷ್ಟೇ. ಅರ್ಥ ಹೇಳಲಿಕ್ಕೆ ಬರುವವನಿಗೆ, ವೇಷ ಹಾಕ್ಲಿಕ್ಕೆ ಬರುವವರಿಗೆ ಅಧ್ಯಯನ ಬೇಕೇ ಬೇಕು. ಒಂದು ಪೀಸ್ ಇಷ್ಟು ಸಾಕಾಗುವುದಿಲ್ಲ, ಸಂಪೂರ್ಣ ಅಧ್ಯಯನ ಬೇಕು. ನಮ್ಮ ಶರೀರದಲ್ಲಿ ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಬೆರಳೆಲ್ಲ ಇದ್ದರೆ, ಅಂಗೋಪಾಂಗಗಳು ಸರಿ ಇದ್ದರೆ ಶರೀರ ಅಂತ ಹೇಳಿದ ಹಾಗೆ ಒಂದು ಕೈ ಉದ್ದ ಇದ್ದರೆ ಒಂದು ಕಣ್ಣು ದೊಡ್ಡ ಇದ್ದರೆ ಸಾಕಾಗುವುದಿಲ್ಲ ಅಲ್ಲ. ಹಾಗೆ ಬರುವವರು ಸಂಪೂರ್ಣ ಅಧ್ಯಯನ ಮಾಡಿ ಮೇಲಿಂದ ಮೇಲೆ ಆದರೂ. ಎಲ್ಲ ಅಧ್ಯಯನ ಮಾಡಲಿಕ್ಕೆ ನಮ್ಮ ಜೀವನ ಸಾಕಾಗ್ಲಿಕ್ಕಿಲ್ಲ. ಮೇಲಿಂದ ಮೇಲೆ ಕಥೆಯ ಬಗ್ಗೆ ಅಧ್ಯಯನ ಮಾಡಿ ಕಲೆಗೆ ಅನ್ಯಾಯವಾಗದ ಹಾಗೆ ಅದವರಿಗೆ ಗೊತ್ತಿರ್ತದೆ. ನಾವು ಸುಮ್ಮನೆ ಹೇಳಬೇಕಷ್ಟೇ, ಅದು ಯಾವುದು ಮಾತಾಡೋದು ಅದು ಗೊತ್ತಿರ್ತದೆ. ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಭಾಗವತರಿಗೂ ಕಲಾವಿದರಿಗೂ ಗೊತ್ತೇ ಇರ್ತದೆ. ಅವರು ಕೇವಲ ಪ್ರೇಕ್ಷಕರ ಚಪ್ಪಾಳೆಗೆ ಬೇಕಾಗಿ ಮಾಡ್ತಾರಷ್ಟೇ. ಹಾಗಾಗಿ ಮತ್ತೆ ಯಾವತ್ತು ಇದು ವೃತ್ತಿ ಆಯ್ತಾ, ವೃತ್ತಿಪರತೆ ಅನ್ನೋದು ಕಲೆಗೆ ಬಂತ, ಆಗ ಸಣ್ಣ ಸಣ್ಣ ಅಪಸವ್ಯಗಳು ಸಹಜವಾಗಿ ಘಟಿಸ್ತದೆ. ನಾನು ಆಗ ಹೇಳಿದ ಹಾಗೆ ಜೀವನದಲ್ಲಿ ಕಾಣುವುದಿಲ್ವಾ? ನಾವು ಕಲೆಯನ್ನು ಮಾತ್ರ ಹೇಳಿದ್ರೆ ಆಗ್ತದ? ನಮ್ಮ ಜೀವನದಲ್ಲಿಲ್ವ? ನಮ್ಮ ಸಂಸ್ಕಾರ, ನಮ್ಮ ಬದುಕು, ನಮ್ಮ ಬದುಕಿನ ಶೈಲಿ ಎಲ್ಲದಲ್ಲಿಯೂ ತುಂಬ ಪರಿವರ್ತನೆ ಆಗಿದೆ. ಹಣಕ್ಕೆ ಬೇಕಾಗಿ ಏನು ಮಾಡುವಲ್ಲಿಗೆ ಬಂದು ನಿಂತಿದ್ದೇವೆ. ಹಾಗಿರುವಾಗ ಕಲಾವಿದನೊಬ್ಬನನ್ನು ದೂರಿ ಪ್ರಯೋಜನ ಇಲ್ಲ. ಆದರೆ ಒಂದು ಮಿತಿಯಲ್ಲಿ ಇರಲಿ, ಅಧ್ಯಯನ ಮಾಡಿ ಕಲೆಗೆ ನ್ಯಾಯವನ್ನು ಒದಗಿಸುವಂತಹ ಪ್ರಯತ್ನವನ್ನು ಎಷ್ಟು ಸಾಧ್ಯವೋ ಅಷ್ಟವ ಮಾಡಲಿ. ನಮ್ಮ ಒಳಗೊಬ್ಬ ಇದ್ದಾನಲ್ಲ, ಸಾಕ್ಷಿ ಚೇತ ಹೀಗೆ ಹೇಳ್ತೇವೆ ನಾವು. ಆ ಭಗವಂತನಿಗೆ ಯಾವತ್ತು ಅನ್ಯಾಯ ಮಾಡದ ಹಾಗೆ ಬದುಕಿದ್ರೆ ಒಳ್ಳೆಯದು ಅಂತೇಳಿ ನನಗೆ ಅನ್ನಿಸುವುದಷ್ಟೇ. ನಾನು ಹೇಳುವುದಲ್ಲ, ನನ್ನ ಉಪದೇಶವೂ ಅಲ್ಲ, ನನ್ನ ಕಿವಿ ಮಾತು ಅಲ್ಲ, ನನ್ನ ಭಾವನೆಗಳನ್ನು ಹಂಚಿಕೊಂಡದಷ್ಟೇ. ಗುರುಗಳೇ, ತಾವಾಗ ಹೇಳಿದಾಗೆ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಜೀವನಡಿ ಸಾಕಾಗ್ಲಿ ಅಲ್ವಾ? ಅದೇ ರೀತಿ ತಮ್ಮಲ್ಲಿ ವಿಷಯವನ್ನು ಕೇಳಿಕೋದ್ರೆ 3 ಸಂಚಿಕೆಗಳು ಕೂಡ ನಮಗೆ ಸಾಕಲಿಕ್ಕೆ ಏನಿಲ್ಲ. ಹಾಗಾಗಿ ಅನಿವಾರ್ಯ ಕಾರಣದಿಂದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ಬೇಕಾಗ್ತಾ ಇದೆ. ಒಂದು ವಿಷಾದದ ಜೊತೆಗೆ ಮುಗಿಸ್ತಾ ಇದ್ದೇವೆ, ಇಷ್ಟು ಮಾತ್ರ ಕೇಳಲಿಕ್ಕೆ ಆಯ್ತಲ್ಲ ಹೇಳುವ ಹಾಗೆ. ಆದರೆ ತಮ್ಮಿಂದ ಪಡ್ಕೊಂಡಂಥ ವಿಷಯಗಳ ಬಗ್ಗೆ ಅತೀವಾದಂಥ ಸಂತೋಷ ನಮಗಿದೆ, ಪ್ರೇಕ್ಷಕರಿಗೂ ಅಷ್ಟೇ ಖುಷಿಯಾಗಿರ್ತದೆ ಅಂತ ಭಾವಿಸ್ತೇನೆ. ಇಷ್ಟೊತ್ತು ತಮ್ಮ ಅನುಭವ ಹಾಗೂ ಸಮಯವನ್ನು ಇಲ್ಲಿ ಕೊಟ್ಟದ್ದಕ್ಕೆ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಪ್ಪ, ನೀವು ಹೀಗೆ ನನ್ನನ್ನು ಇಷ್ಟು ಹೊತ್ತು ಎಪಿಸೋಡಲ್ಲಿ ಮಾತನಾಡಿಸಿ ಹೀಗೆ ನನ್ನ ಮನಸ್ಸಿನ ಒಂದು ಭಾವನೆಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಅಭಿಮತ ಚಾನೆಲ್ನ ನಿಮಗೆಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಹಾಗೆ ನನ್ನ ಮಾತುಗಳನ್ನು ಕೇಳುವಂತಹ ಎಲ್ಲ ಕೇಳುಗರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಆಗಲಿ ಗುರುಗಳೇ, ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಹರೀಶ್ ಭಟ್ ಬಳಂತಿಮಗರವರಿದ್ದುಕೊಂಡು ಯಕ್ಷಗಾನ, ತಾಳಮದ್ದಲೆ, ಜೀವನ 3ರ ಬಗ್ಗೆ ಕೂಡ ಬಹಳಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ. ಇದರಿಂದ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದನ ಜೊತೆಗೆ ಸಿಗೋಣ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.